ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆ 2020ರ ಮೊದಲನೇ ಹಂತದ ಚುನಾವಣೆ ಇಂದು ಜಗಳೂರು ತಾಲೂಕಿನಲ್ಲಿ ಶಾಂತಿಯುತವಾಗಿ 85.20% ಮತದಾನ ನಡೆದಿದೆ. ತಾಲೂಕಿನಲ್ಲಿ 22 ಗ್ರಾಮ ಪಂಚಾಯಿತಿಗಳಿದ್ದು 774 ಅಭ್ಯರ್ಥಿಗಳು ಕಣದಲ್ಲಿದ್ದು 100 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗ ಉಳಿದ 297 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಇನ್ನು ಮತಗಟ್ಟೆ ಕೇಂದ್ರಗಳಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಥರ್ಮಲ್ ಸ್ಕ್ಯಾನ್ ಹಾಗೂ ಸ್ಯಾನಿಟೈಸಿಂಗ್ ವ್ಯವಸ್ಥೆ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಬಂದೋಬಸ್ತ್ ಮಾಡಲಾಗಿತ್ತು. ವೃದ್ಧರು, ಹಿರಿಯ ನಾಗರಿಕರು ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. घड़ी कया कहे थे उन्हें ಇನ್ನು ಚುನಾವಣೆ ನಡೆಯುತ್ತಿದ್ದ ಮತದಾನ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿ ನಜ್ಮಾ, ತಹಸೀಲ್ದಾರ್ ರಮೇಶ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲನಾಯಕ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಇನ್ನು ಮತದಾನ ಮುಗಿದ ಬಳಿಕ ಮತಗಟ್ಟೆ ಅಧಿಕಾರಿ ಸಿಬ್ಬಂದಿಗಳು ಮತಪೆಟ್ಟಿಗೆಗಳನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಆಡಳಿತಕ್ಕೆ ಹಸ್ತಾಂತರಿಸಲಾಗಿದ್ದು 3 ಮತಗಟ್ಟೆ ಭದ್ರತಾ ಕೊಠಡಿಗಳಲ್ಲಿ ಮತಪೆಟ್ಟಿಗೆಗಳನ್ನು ಸುರಕ್ಷಿತವಾಗಿ ಇಡಲಾಗಿದೆ. ಆಮೇಲೆ ಬೆಳಿಗ್ಗೆ ಕಳಿಸ್ಬೇಕು ನಾವು ಬೇರೆ ಅಲ್ಲಿ ಸೆಕೆಂಡ್ ಜಗಳೂರು ತಾಲೂಕಿನ ಸಾರ್ವತ್ರಿಕ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಒಟ್ಟು 85.20 ಅಷ್ಟು ಪರ್ಸೆಂಟೇಜ್ ಅಷ್ಟು ಮತದಾನ ಆಗಿದೆ. ಇದರಲ್ಲಿ ಗಂಡು 86.48 ಮತದಾನ ಮಾಡಿದ್ದಾರೆ, ಹೆಣ್ಣು 83.90 ಅಷ್ಟು ಮತದಾನ ಮಾಡಿದ್ದಾರೆ. ನಮ್ಮಲ್ಲಿ ಜಗಳೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮತದಾನ ನಡೆದಿರುವಂತಹ ಮತಗಟ್ಟೆ ಸಂಖ್ಯೆ 93 ಪಾಲ್ ನಾಯಕನ ಕೋಟೆ. ಇದರಲ್ಲಿ
96.69 ಅಷ್ಟು ಮತದಾನ ಆಗಿದೆ. ಅತಿ ಕಡಿಮೆ ಮತದಾನ ನಡೆಯುವಂತಹ ಮತಗಟ್ಟೆ ಅಂತಂದ್ರೆ ಸೊಕ್ಕೆ 3, ಅದರಲ್ಲಿ 68.59 ಅಷ್ಟು ಮತದಾನ ಆಗಿದೆ. ನಮ್ಮಲ್ಲಿ ನಡೆಯುವಂತಹ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವುದೇ ತರಹ ಅಹಿತಕರ ಘಟನೆಯನ್ನ ಆಗದಂಗೆ ಪೊಲೀಸರು ಕೂಡ ಸೂಕ್ತ ಬಂದೋಬಸ್ತನ್ನು ನಡೆದಿದ್ರು. ಎಲ್ಲ ಮತಗಟ್ಟೆ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆ, ಅಲ್ಲಿ ತಂಗುವ ವ್ಯವಸ್ಥೆಯನ್ನ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ನಮ್ಮ ಗ್ರಾಮ ಸಹಾಯಕರು ಎಲ್ಲರೂ ಸೇರಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತೆ ಎಲ್ಲ ಮಾಸ್ಟರ್ ಟ್ರೈನರ್ಗಳು, ಸೆಕ್ಟರ್ ಆಫೀಸರ್ಗಳು ಮತ್ತೆ ಅತಿ ಮುಖ್ಯವಾಗಿ ಚುನಾವಣಾಧಿಕಾರಿಗಳು ಮತ್ತೆ ಸಹಾಯಕ ಚುನಾವಣಾಧಿಕಾರಿಗಳು ತಮ್ಮ ಬಹಳ ಸಹಕಾರವನ್ನು ಕೊಟ್ಟು ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಡ್ಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಇವತ್ತಿನ ದಿನ ನಾವು ಎಲ್ಲ ಮತಗಟ್ಟೆಗಳಿಂದ ಬಂದಿರುವಂತಹ ಮತಪೆಟ್ಟಿಗೆಗಳನ್ನ ಮತ್ತೆ ಲಕೋಟೆಗಳನ್ನ ಭದ್ರತಾ ಕೋಟೆಯಲ್ಲಿ ಇಡಿಸಿದೀವಿ. ಎಲ್ಲ ಸುಸೂತ್ರವಾಗಿ ಇಡಿಸಿ ಪೊಲೀಸರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದೀವಿ. ನಂತರ ಈಗ 30ನೇ ತಾರೀಕು ನಡೆಯುವಂತಹ ಮತ ಎಣಿಕೆ ಪ್ರಾರಂಭವಾದ ದಿನಾನೇ ಅದನ್ನ ನಮ್ಮ ಹ್ಯಾಂಡ್ ಓವರ್ ತಗೊಂಡು ಅದನ್ನ ಮತ ಎಣಿಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿವರೆಗೆ ಎಲ್ಲ ಪೊಲೀಸ್ ವ್ಯವಸ್ಥೆಯನ್ನು ಇಲ್ಲಿ ಬಿಗಿ ಬಂದೋಬಸ್ತ್ ನಾವು ನಿರ್ವಹಿಸಿದ್ದೀವಿ. ಇನ್ನು ಚುನಾವಣೆ ನಡೆದ ಮತ ಎಣಿಕೆ ಇದೇ ಡಿಸೆಂಬರ್ 30ರಂದು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದ್ದು, ಮತ ಎಣಿಕೆಯ ನಂತರ ಫಲಿತಾಂಶ ಹೊರಬೀಳಲಿದೆ. ಒಟ್ನಲ್ಲಿ ತಾಲೂಕಿನಲ್ಲಿ ಮತದಾನ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ನಡೆದಿದೆ. ಬ್ಯೂರೋ ರಿಪೋರ್ಟ್, DTV ನ್ಯೂಸ್.